ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಸೌಜನ್ಯ ಪ್ರಕರಣ ಮುಗೀತು ಬಿಡ್ರಿ. 13 ವರ್ಷವಾಯಿತು. ಇನ್ನೇನಿದ್ರ ಕತೆ ಎಲ್ಲವೂ ಆಗೋಯ್ತು. ಅದರಲ್ಲೂ ಸಾಕ್ಷಿಗಳನ್ನ ತಿಂದಾಕಿದ್ದೂ ಆಯ್ತು. ಈ ಕೇಸ್ ಬಗ್ಗೆ ಚಕಾರ ಎತ್ತೋದಾದ್ರು ಯಾರು? ಅವರ ಮನೆಯವರು ಹೋರಾಟ ಮಾಡಿದ್ರೆ ಮಾಡ್ಕೊಳ್ಳಲಿ ಅಂತ ಆರಾಮಾಗಿ ಇದ್ರು. SIT ರಚನೆ ಆದಾಗ್ಲೂ ಅಷ್ಟೆ, ಸೌಜನ್ಯ ಕೇಸ್ ತನಿಖೆ ಆಗಲ್ಲ, SIT ಇದಕ್ಕೆ ಕೈ ಹಾಕಲ್ಲ ಅಂದ್ಕೊಂಡಿದ್ರು. ಅದಕ್ಕೆ ಪೂರಕವಾಗಿ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿ ಇಬ್ರು SIT ಸೌಜನ್ಯ ಪ್ರಕರಣ ಕೈಗೆತ್ತಿಕೊಳ್ಳಲ್ಲ ಅಂದಿದ್ರು. ಇದರಿಂದ ತಾವು ಫುಲ್ ಸೇಫ್ ಅಂದುಕೊಂಡಿದ್ರು. ಈಗ ನೋಡಿದ್ರೆ ಆಗ್ತಾ ಇರೋದೇ ಬೇರೆ. ಸೌಜನ್ಯ ಪ್ರಕರಣದ ಆರೋಪ ಹೊತ್ತಿದ್ದ 3 ಮೇಲೆ SIT ಅಧಿಕಾರಿಗಳ ಕಂಡು ಬಿದ್ದಿದೆ. ಇದರಿಂದ ಉದಯ್ ಜೈನ್, ಮಲ್ಲಿಕ್ ಜೈನ್, ಧೀರಜ್ ಈ ಎಲ್ಲಾ 3 ಮತ್ತೆ ಸಂಕಟ ಶುರುವಾಗಿದೆ. SIT ಇವರಿಗೆ ವಿಚಾರಣೆಗೆ ಬರುವಂತೆ ಬುಲಾವ್ ಕೊಟ್ಟಿದ್ದಾರೆ. ಇವರೆಲ್ಲ ಸೌಜನ್ಯ ಅತ್ಯಾಚಾರ ಕೊಲೆ ಪ್ರಕರಣದ ಆರೋಪ ಹೊತ್ತಿದ್ರು. ಕ್ಲೀನ್ ಚಿಟ್ ಪಡೆದವರಿಗೆ ವಿಶೇಷ ತನಿಖಾ ತಂಡ ಬುಲಾವ್ ನೀಡಿರೋದು ನಿಜಕ್ಕೂ ಅಚ್ಚರಿಗೆ ಕಾರಣವಾಗಿದೆ. ಹೌದು, ಈ 3 ಇದ್ದಾರಲ್ಲ, ಇವರು ಕರ್ನಾಟಕ ಪೊಲೀಸ್ CBI ತನಿಖೆ ಬಳಿಕವೂ ಪ್ರಕರಣದಲ್ಲಿ ಕ್ಲೀನ್ ಚಿಟ್ ಪಡೆದುಕೊಂಡಿದ್ರು. ಸೌಜನ್ಯ ಅತ್ಯಾಚಾರ ಮತ್ತು ಹತ್ಯೆ ಆಯ್ತಲ್ಲ, ಈ ವೇಳೆ ಇವರ ಮೇಲೆ ಬಲವಾದ ಆಕ್ರೋಶ ವ್ಯಕ್ತವಾಗಿತ್ತು. ಆಕೆಯ ಭೀಕರ ಸಾವು ಕಂಡ ಜನರ ಸಹನೆ ಕಟ್ಟೆ ಹೊಡೆದಿತ್ತು. ಇಂಥವರು ಭೂಮಿ ಮೇಲೆ ಬದುಕಿರಲೇಬಾರದು ಅಂತ ಶಾಪ ಹಾಕಿದ್ರು. ಆದ್ರೆ ಮುಂದಾಗಿದ್ದೇನು? ಹಿಂದೆ ತನಿಖೆ ಮಾಡಿದ್ದ ಸಂಸ್ಥೆಗಳಿಗೆ ಇವರ ವಿರುದ್ಧ ಸರಿಯಾದ ಸಾಕ್ಷಿ ಸಿಗಲಿಲ್ಲ. ಇದರಿಂದ ಕ್ಲೀನ್ ಚಿಟ್ ಪಡೆದುಕೊಂಡಿದ್ರು. ಆದ್ರೆ ಯಾವಾಗ ಚಿನ್ನಯ್ಯ ಸೌಜನ್ಯ ಕೊಲೆ ಕುರಿತು ಒಂದಷ್ಟು ಮಾಹಿತಿಯನ್ನ ಯೂಟ್ಯೂಬ್ ಚಾನೆಲ್ ಒಂದರಲ್ಲಿ ಹಂಚಿಕೊಂಡಿದ್ದೋ ಅದನ್ನ ಆಧಾರವಾಗಿ ಇಟ್ಕೊಂಡು ಸೌಜನ್ಯ ತಾಯಿ SITಗೆ ದೂರು ಕೊಟ್ರು. ಹಾಗೆ ಮಂಡ್ಯ ಮೂಲದ ಮಹಿಳೆಯೊಬ್ಬರು ಸೌಜನ್ಯ ಅಪಹರಣದ ಬಗ್ಗೆ ಪತ್ರ ಬರೆದ್ರು. ಇದರಲ್ಲಿ ಏನೋ ವಿಶೇಷವಾದ ಲಿಂಕ್ ತನಿಖಾ ತಂಡದ ಅಧಿಕಾರಿಗಳಿಗೆ ಸಿಕ್ಕಿರಬಹುದು. ಇದರಿಂದ ಈ 3 ಮತ್ತೆ ಕರೆದಿದ್ರು. ಅಲ್ಲಿಗೆ ಸೌಜನ್ಯ ಪ್ರಕರಣಕ್ಕೆ ಮತ್ತೆ ಮರುಜೀವ ಬರೋ ಎಲ್ಲಾ ಲಕ್ಷಣಗಳು ಇವೆ. ಇಲ್ಲಿ SIT ಅಧಿಕಾರಿಗಳು 1995ರಿಂದ 2014ರವರೆಗೆ ಇಲ್ಲಿ ನಡೆದಿದೆ ಎನ್ನಲಾದ ಎಲ್ಲಾ ಪ್ರಕರಣಗಳ ಬಗ್ಗೆ ವರದಿ ಸಲ್ಲಿಸಬೇಕಾಗಿದೆ. ಇದರಿಂದ SIT ಸೌಜನ್ಯ ಪ್ರಕರಣವನ್ನು ಕೈಗೆತ್ತಿಕೊಂಡಿರಬಹುದು. ಅದರ ವರದಿಯನ್ನ ನ್ಯಾಯಾಲಯಕ್ಕೂ ಸಲ್ಲಿಕೆ ಮಾಡ್ತಾರೆ. ಅಷ್ಟೇ ಅಲ್ಲ, ತನಿಖೆಗೆ ತಕ್ಕಂತೆ ಪೂರಕ ಅಂಶಗಳು ದೊರಕಿದ್ರೆ ಇಲ್ಲ, ಈ 3 ಮುಂದಿನ ತನಿಖೆಗೆ ಅವಶ್ಯಕತೆ ಇದ್ದಾರಾ ಅಂತ ಅನ್ಸಿದ್ರೆ ಅಥವಾ ಇವರ ವಿರುದ್ಧ ಯಾವುದಾದ್ರೂ ಸಾಕ್ಷಿ ದೊರಕಿದ್ರೆ ಖಂಡಿತ ಇವರನ್ನ ವಶಕ್ಕೆ ತೆಗೆದುಕೊಳ್ಳೋ ಸಾಧ್ಯತೆ ಇದೆ. ಇನ್ನು ಈ ವಿಚಾರದಲ್ಲಿ ಉದಯ್ ಜೈನ್ ಹೇಳೋದೇನೋ ಗೊತ್ತಾ? ಈ ಹಿಂದೆ CBI ತನಿಖೆ ಮಾಡುವಾಗ ನಾವೇ ಖುದ್ದಾಗಿ ಹೇಳಿದ್ದೆವು, ಕೋರ್ಟ್ಗೆ ಅರ್ಜಿನೂ ಹಾಕಿದ್ವು, ನಮ್ಮನ್ನು ತನಿಖೆ ಮಾಡಿ ಅಂತ ವಿನಂತಿ ಮಾಡಿಕೊಂಡಿದ್ವಿ. ನಮ್ಮ ವಿರುದ್ಧದ ಆರೋಪಗಳಿಂದ ಎಲ್ಲೂ ಓಡಾಡಲು ಸಾಧ್ಯವಾಗ್ತಿಲ್ಲ. ನಮಗೂ ತಾಯಿ ತಂಗಿಯರು ಎಲ್ಲರೂ ಇದ್ದಾರೆ ಅಂತ ಕೋರ್ಟ್ ಮುಂದೆ ಹೇಳಿಕೊಂಡಿದ್ರು ಅಂದಿದ್ದಾನೆ. ಅಲ್ಲದೆ ನಾರ್ಕೋ ಅನಾಲಿಸಿಸ್ ಟೆಸ್ಟ್ ಕೂಡ ಮಾಡಲಾಗಿತ್ತು ಅಂತ ಹೇಳಿದ್ದಾನೆ. ಇಷ್ಟು ಮಾತ್ರವಲ್ಲ, ಇನ್ನೊಂದಿಷ್ಟು ಮಾತನ್ನು ಈತ ಹೇಳಿದ್ದಾನೆ. ಈತ ಹೇಳಿರುವಂತೆ ಸೌಜನ್ಯ ತಂದೆ ಹಾಗೂ CBI ವಕೀಲರು ಮತ್ತೆ ಈತನನ್ನ ಆರೋಪಿ ಅಂತ ಮಾಡಿದ್ರಂತೆ. ಬಳಿಕ ಈತ ಹೈಕೋರ್ಟ್ನಿಂದ ಸ್ಟೇ ತಂದಿದ್ದ. ಆದ್ರೆ ತನಿಖೆ ಮಾಡದಂತೆ ಸ್ಟೇ ತಂದಿದ್ದೇವೆ ಅಂತ ಸೌಜನ್ಯ ಮನೆಯವರು ಗೊಂದಲ ಸೃಷ್ಟಿಸಿದ್ರು ಅಂತಾನೆ. ಮತ್ತೊಂದು ವಿಚಾರ ಅಂದ್ರೆ, ಮಗಳನ್ನ ಕಳೆದುಕೊಂಡು ಪಾಪ ಕುಸುಮಾವತಿ ಒದ್ದಾಡ್ತಾ ಇದ್ದಾರೆ. ಆದ್ರೆ ಆ ಕರುಣಿನ ಕೂಗನ್ನ ಅರಿಯದ ಮಂದಿ ಯಾರೊದ್ದೋ ದುಡ್ಡಲ್ಲಿ ಮನೆ ಕಟ್ಸ್ಕೊಂಡಿದ್ದಾರೆ, ಹಾಗೆ ಹೀಗೆ ಅಂತ ಬಾಯಿಗೆ ಬಂದಂತೆ ಮಾತಾಡ್ತಾ ಇದ್ದಾರೆ. ಇವರಲ್ಲಿ ಈ ಉದಯ್ ಜೈನ್ ಕೂಡ ಒಬ್ಬ. ಈತ ಹೇಳೋದೇನು ಅಂದ್ರೆ, ಈಗ ನಮ್ಮನ್ನೆಲ್ಲ ದಿಕ್ಕಾಪಾಲು ಮಾಡಿ ಸೌಜನ್ಯ ತಾಯಿ ದೊಡ್ಡ ಮನೆಯಲ್ಲಿ ಆರಾಮಾಗಿದ್ದಾರೆ, ಅವರ ಮನೆ ಮೇಲೂ ಇಡೀ ರೇಡ್ ಆಗ್ಬೇಕು ಅಂತಿದ್ದಾನೆ. ನೋಡಿ, ಹಾಗಿದ್ರೆ ಇರೋಕೆ ಒಂದು ಗಟ್ಟಿಯಾದ ಮನೆ ನಿರ್ಮಿಸ್ಕೊಳ್ಳೋದು ತಪ್ಪ? ಬಹುಶಃ ಈತ ನೋಡಿರಬಹುದು, ಸೌಜನ್ಯ ಬದುಕಿದಾಗ ಇವರು ಎಂಥ ಮುರುಕುಲು ಮನೆಯಲ್ಲಿ ಇದ್ರು ಅಂತ. ಅಷ್ಟಕ್ಕೂ ಇಲ್ಲಿ ಉದಯ್ ಜೈನ್ಗೆ ಮತ್ತೆ ಈ ಕೇಸ್ ರಿಓಪನ್ ಆಗೋ ಆತಂಕ ಕಾಡ್ತಾ ಇರಬಹುದಾ?
ಇದರಿಂದಲೇ ಇಂಥ ಆರೋಪಗಳ ಮೂಲಕ ಕುಸುಮಾವತಿಯವರ ತೇಜೋವಧೆ ಮಾಡೋಕೆ ಮುಂದಾಗಿದ್ದಾನೆ ಅನ್ಸುತ್ತೆ. ಈ ಮೂವರ ವಿಚಾರದಲ್ಲಿ ಒಂದು ವಿಷಯವನ್ನ ಹೇಳಲೇಬೇಕು. ನ್ಯಾಯಾಲಯ ಇವರ ವಿಚಾರದಲ್ಲಿ ಒಂದು ಮಾತು ಹೇಳಿತ್ತು. ಅದೇನಂದ್ರೆ, ಇವರ ವಿಚಾರಣೆ ತನಿಖೆ ಮಾಡಿದ್ದಕ್ಕಾಗ್ಲಿ, ಇದಕ್ಕೆ ಸಂಬಂಧಪಟ್ಟ ಯಾವುದಾದ್ರೂ ಕ್ರಮ ಕೈಗೊಂಡಿರೋ ಬಗ್ಗೆ ಆಗ್ಲಿ ಯಾವುದೇ ಪೂರಕ ದಾಖಲೆಗಳನ್ನ ನ್ಯಾಯಾಲಯಕ್ಕೆ ಸಲ್ಲಿಸಿಲ್ಲ ಅಂತ ಹೇಳಿದ್ರು. ಆದ್ರೆ ಇದೇ ಮೂವರು ಒಮ್ಮೆ ಪತ್ರಿಕಾಗೋಷ್ಠಿ ಮಾಡಿ ಒಂದಷ್ಟು ವಿಚಾರಗಳನ್ನ ಹೇಳ್ತಾರೆ. ಅಧಿಕಾರಿಗಳು ನಮ್ಮನ್ನ ಬೆಳ್ತಂಗಡಿಗೆ ಕರೆಸಿಕೊಂಡಿದ್ರು, ಬೆಂಗಳೂರಿಗೆ ಕರೆಸಿಕೊಂಡಿದ್ರು, ಹಾಗೆ ಚೆನ್ನೈಗೂ ಕರೆಸಿಕೊಂಡಿದ್ರು, ರಕ್ತ ಪರೀಕ್ಷೆ ಮಾಡಿದ್ರು, ತನಿಖೆನೂ ಮಾಡಿದ್ರು, ವಿಚಾರಣೆಗೂ ಒಳಪಡಿಸಿದ್ರು ಅಂತೆಲ್ಲ ಹೇಳಿದ್ರು. ಆದ್ರೆ ಇಷ್ಟೆಲ್ಲ ಮಾಡಿದ್ರು ಅಧಿಕಾರಿಗಳು ಯಾಕೆ ಅವುಗಳನ್ನ ನ್ಯಾಯಾಲಯಕ್ಕೆ ಸಲ್ಲಿಸಲಿಲ್ಲ ಅನ್ನೋದು ಇಲ್ಲಿ ಪ್ರಶ್ನೆ. ಇದೆಲ್ಲದರ ನಡುವೆ ಈಗ ಮತ್ತೊಮ್ಮೆ ಇವರನ್ನ SIT ವಿಚಾರಣೆ ಮಾಡ್ತಿದೆ. ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ, ಕಳೆದ ವರ್ಷ ಆಗಸ್ಟ್ 27ರಂದು ಇದೇ ಮೂವರು ಒಂದು ಸುದ್ದಿ ಮಾಡಿದ್ರು. ಅದೇನಂದ್ರೆ, ಸೌಜನ್ಯ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಾವು ತಪ್ಪು ಮಾಡಿಲ್ಲ, ತಪ್ಪಿತಸ್ಥರನ್ನ ಶಿಕ್ಷಿಸುವಂತ ಧರ್ಮಸ್ಥಳದ ಅಣ್ಣಪ್ಪ ಸ್ವಾಮಿ ದೇಗುಲದ ಮುಂದೆ ನಿಂತು ಇದೇ ಉದಯ್ ಜೈನ್, ಧೀರಜ್, ಮಲ್ಲಿಕ್ ಜೈನ್ ಪ್ರಮಾಣ ಮಾಡಿದ್ರು. ಅತ್ಯಾಚಾರ ಕೊಲೆ ಪ್ರಕರಣ ಮಂಜುನಾಥನ ಸನ್ನಿಧಿ ಬಳಿಯಲ್ಲಿರೋ ಅಣ್ಣಪ್ಪನ ಬೆಟ್ಟದವರೆಗೂ ಹೋಗಿತ್ತು. ಅವತ್ತು ಇವರು ಮಾತ್ರವಲ್ಲ, ಸೌಜನ್ಯ ತಾಯಿ ಕೂಡ ಇದೇ ಅಣ್ಣಪ್ಪ ಸ್ವಾಮಿಯ ಮುಂದೆ ತನ್ನ ಮಗಳನ್ನ ಕೊಂದವರಿಗೆ ಶಿಕ್ಷೆ ಕೊಡುವಂತ ಪ್ರಾರ್ಥನೆ ಮಾಡಿದ್ರು. ನೇತ್ರಾವತಿಯಿಂದ ಧರ್ಮಸ್ಥಳದವರೆಗೆ ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗದಳ ಕಾರ್ಯಕರ್ತರು ಪಾದಯಾತ್ರೆ ನಡೆಸಿದ್ರು. ಈ ಪಾದಯಾತ್ರೆಯಲ್ಲಿ ನೇತ್ರಾವತಿ ಸ್ನಾನಘಟ್ಟದ ಬಳಿಯಿಂದ ಸೌಜನ್ಯ ತಾಯಿ ಕುಸುಮಾವತಿ ಕೂಡ ಸೇರಿಕೊಂಡು ದೇಗುಲಕ್ಕೆ ಬಂದಿದ್ರು. ಅಣ್ಣಪ್ಪ ಸ್ವಾಮಿ ಬೆಟ್ಟದ ಮುಂಭಾಗ ಕಣ್ಣೀರಿಟ್ಟಿದ್ದ ಸೌಜನ್ಯ ತಾಯಿ ಕುಸುಮಾವತಿ ಅಣ್ಣಪ್ಪನಿಗೆ ನಾಣ್ಯ ಕಾಣಿಕೆ ಹಾಕಿ ಪ್ರಾರ್ಥನೆ ಸಲ್ಲಿಸಿದ್ರು. ನಿಜವಾದ ಆರೋಪಿಗಳ ಪತ್ತೆ ಮಾಡಿಕೊಡುವಂತೆ ಅಣ್ಣಪ್ಪನಲ್ಲಿ ಅವತ್ತು ಕುಸುಮಾವತಿ ಬೇಡಿಕೊಂಡಿದ್ರು. ಬಳಿಕ ಮಲ್ಲಿಕ್ ಜೈನ್, ಉದಯ್ ಜೈನ್ ಹಾಗೂ ಧೀರಜ್ ಜೈನ್ ಕೂಡ ಅಣ್ಣಪ್ಪ ಸ್ವಾಮಿ ಬೆಟ್ಟದ ಮುಂಭಾಗ ಬಂದು, ಈ ಪ್ರಕರಣದಲ್ಲಿ ನಮ್ಮ ಯಾವುದೇ ಪಾತ್ರ ಇಲ್ಲ, ನಮ್ಮ ಹೆಸರನ್ನು ಅನವಶ್ಯಕವಾಗಿ ಎಳೆದು ತರಲಾಗಿದೆ, ನಿಜವಾದ ತಪ್ಪಿತಸ್ಥರನ್ನ ಶಿಕ್ಷಿಸುವಂತ ಬೇಡಿಕೊಂಡಿದ್ರು. 2 ವರ್ಷದ ಹಿಂದೆ ಹೀಗೆ ಕುಸುಮಾವತಿ ಕೊಲೆಗಾರರನ್ನ ಶಿಕ್ಷಿಸುವಂತ ಅಣ್ಣಪ್ಪ ಸ್ವಾಮಿ ಮುಂದೆ ಬೇಡಿಕೊಂಡಿದ್ರೆ, ಅಂದೇ ಈ ಮೂವರು ಕೂಡ ನಮಗೂ ಈ ಕೊಲೆಗೂ ಸಂಬಂಧವಿಲ್ಲ, ನಿಜವಾದ ತಪ್ಪಿತಸ್ಥರನ್ನ ಶಿಕ್ಷೆಗೆ ಒಳಪಡಿಸುವಂತ ಅಣ್ಣಪ್ಪನಲ್ಲಿ ಬೇಡಿಕೊಂಡಿದ್ರು. ಇದು ಭಾರಿ ಚರ್ಚೆಗೆ ಕಾರಣವಾಗಿತ್ತು. ಅಣ್ಣಪ್ಪ ಸ್ವಾಮಿ ಯಾರನ್ನ ಶಿಕ್ಷೆಗೆ ಒಳಪಡಿಸ್ತಾನೋ ಏನೋ ಅಂತ ಈ ಭಾಗದ ಜನರು ಮಾತಾಡ್ಕೊಳ್ತಿದ್ರು. ಇದರ ನಡುವೆ ನೋಡಿ, ಆಗಸ್ಟ್ಗೆ 2 ವರ್ಷ ಆಗ್ತಾ ಇದ್ದಂತೆ ಇದೇ ಪ್ರಕರಣ ಮತ್ತೆ ತೆರೆದುಕೊಂಡಿದೆ. SIT ಇವರಿಗೆ ನೋಟಿಸ್ ಜಾರಿ ಮಾಡಿದೆ. ಹಾಗಂತ ನಾವಿಲ್ಲಿ ಈ ಎರಡಕ್ಕೂ ಕನೆಕ್ಷನ್ ಕೊಟ್ಟು ಹೇಳ್ತಾ ಇಲ್ಲ. ಇಂಥದ್ದೊಂದು ಬೆಳವಣಿಗೆ ಸರಿಯಾಗಿ 2 ವರ್ಷದ ಹಿಂದೆ ನಡೆದಿತ್ತು ಅಂತಷ್ಟೇ ಹೇಳ್ತಿದ್ದೇವೆ. ಸದ್ಯ ಸೌಜನ್ಯ ಕೊಲೆ ಪ್ರಕರಣದಲ್ಲಿ ಸಾಕಷ್ಟು ಬೆಳವಣಿಗೆಗಳು ಆಗ್ತಾನೇ ಇವೆ. ಸಾಕ್ಷಿಗಳು ಮುಂದೆ ಬಂದಿದ್ದಾರೆ, ಆರೋಪಿತರನ್ನ ನಾವು ನೋಡಿದ್ದೇವೆ ಅಂತಾನೂ ಹೇಳ್ತಾ ಇದ್ದಾರೆ. ಇದರ ನಡುವೆ ಹಳೆ ಆರೋಪಿಗಳಾದ ಈ ಮೂವರ ಮೇಲೆ SIT ಕಣ್ಣಿಟ್ಟಿದೆ. ಇವತ್ತು ಈ ಮೂವರ ಸರದಿಯಾಗಿದೆ. ನಾಳೆ ಇನ್ಯಾರದ್ದೋ, ನಾಳಿದ್ದು ಮತ್ಯಾರದ್ದೋ. ಅದೇನೇ ಆಗಲಿ, ಈಗಲಾದರೂ ಸೌಜನ್ಯಾಳ ಕೊಲೆಗೆ ನ್ಯಾಯ ಸಿಗಲೇಬೇಕು. ಕಾದ್ ನೋಡೋಣ ಮುಂದೆ ಏನಾಗುತ್ತೆ ಅಂತ. ಅಲ್ಲಿಯವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.